ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತು ನಿಮ್ಮ ಬಗ್ಗೆ ಅವರೇನು ಯೋಚಿಸ್ತಿದ್ದಾರೆ ಆ ಥರ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದಕ್ಕೆ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. Star card, King of Swords, Ace of Cups, the Strength card, Princess of Pentacles, Rebirth, Three of Swords, Justice card, the Moon, ಇಲ್ಲಿ ನಿಮ್ಮ ಬಗ್ಗೆ ಅವ್ರು ಏನು ಯೋಚಿಸ್ತಾ ಇದ್ದಾರೆ ಆ ಥರ ನೋಡಿದಾಗ ಇಲ್ಲಿ ಏನು ಹೇಳ್ತಾ ಇದೆ ನಿಮ್ಗಿಲ್ಲಿ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಬ್ರೇಕಪ್ ಆಗಿದೆ, ಆಗಿ ಸ್ವಲ್ಪ ದಿವಸ ಆಗಿದೆ ಅಷ್ಟೇ. ಇಲ್ಲಿ ನಿಮ್ಮ ಪರ್ಸನ್ ನೀವು ಕೇಳ್ಕೊಂಡಿದ್ದೀರಾ, ಇಲ್ಲೊಂದು ಕಮಿಟ್ಮೆಂಟ್ ಬೇಕು ಅಂತ ಕೇಳ್ಕೊಂಡಿದ್ದೀರಾ. ಅವ್ರು ಸದ್ಯದಲ್ಲಿ ಯಾವ ಆನ್ಸರು ಕೊಡ್ತಾ ಇಲ್ಲ, ನಿಮಗೆ ಬೇಜಾರಾಗ್ತಾ ಇದೆ. ಇಲ್ಲಿ ದಿ ಮೂನ್ ಕಾರ್ಡ್ ಬಂದಿದೆ. ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಆದರೆ ಮತ್ತೆ ಅದೇ ನೆನಪಾಗ್ತಾ ಇದೆ ನಿಮಗೆ. ಇಲ್ಲೊಂದು ಕಾರ್ಮಿಕ್ ರಿಲೇಶನ್ಶಿಪ್ ಇದೆ, ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಮೀಟ್ ಆಗಿರ್ಬೋದು ನೀವು, ಅಥವಾ ಕಾಲೇಜಲ್ಲಿ ನಿಮ್ದು ಒಂದು ಟೀಚರ್ ಅಂಡ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಇರಬಹುದು. ಇಲ್ಲಿ ಕಾರ್ಮಿಕ್ ರಿಲೇಶನ್ ಅಂತ ನೋಡಿದಾಗ ಯಾವಾಗನೂ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಾಗಿರ್ಲಿ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಅವರು. ಅವರಿಂದ ನೀವು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದ್ದೀರಾ. ಇವತ್ತೊಂದು ದಿವಸ ಅವರಿಂದ ತುಂಬಾ ಕಲ್ತಿದ್ದೀರಾ ನೀವು. ಇಲ್ಲಿ ಪ್ರಿನ್ಸೆಸ್ ಆಫ್ ಪೆಂಟಿಕಲ್ಸ್, ಒಂದು ಇಮ್ಮೆಚ್ಯೂರ್ ಪರ್ಸನಾಲಿಟಿ ಇತ್ತು ನಿಮ್ಮಲ್ಲಿ. ತುಂಬಾ ಮಾತಾಡ್ತಾ ಇದ್ರಿ, ಯಾವ ಕೆಲಸನೂ ಸರಿಯಾಗಿ ಮಾಡಕ್ ಆಗ್ತಿರ್ಲಿಲ್ಲ ನಿಮ್ ಕೈನಲ್ಲಿ. ಒಂಥರ ಆರ್ಗನೈಸ್ಡ್ ಆಗಿರ್ಲಿಲ್ಲ ನಿಮ್ ಲೈಫ್ ಸ್ಟೈಲು. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್, ಅವರು ನಿಮ್ಗಿಂತ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಇರ್ಬೋದು. ಅವರಿಂದ ನೀವು ತುಂಬಾ ಕಲ್ತಿದ್ದೀರಾ. ಲೈಫಲ್ಲಿ ಒಂದು ಡಿಸಿಪ್ಲಿನ್ ಆಗಿರಬಹುದು. ಅವರೊಂದು ಮೆಚೂರ್ಡ್ ಪರ್ಸನ್. ಯಾವುದೇ ಸಮಸ್ಯೆಗಳು ಬರಲಿ, ವರ್ಕ್ ಪ್ಲೇಸ್ ಅಲ್ಲಾಗಿರಬಹುದು ಅಥವಾ ಪರ್ಸನಲ್ ಆಗಿರಬಹುದು, ಏನೇ ಸಮಸ್ಯೆ ಬಂದ್ರೂ ನೀವು ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಸಾಲ್ವ್ ಮಾಡ್ಕೋತಾ ಇದ್ರಿ. ಅವರಿಂದ ತುಂಬಾ ಕಲ್ತಿದ್ದೀರಾ. ನಾನು ಮೊದಲೇ ಹೇಳಿದ ಹಾಗೆ ತುಂಬಾ ಡಿಸಿಪ್ಲಿನ್ಡ್ ಆಗಿ ಬೆಳೆದಿದ್ದೀರಾ ಇವತ್ತಿನ ದಿವಸ. ಇಲ್ಲಿ ಏಸ್ ಆಫ್ ಕಪ್ಸ್, ನಿಮ್ಮ ಒಳಗೆ ಮನಸ್ಸಲ್ಲಿ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇತ್ತು, ಹಾಗೆ ಪ್ರೀತಿನೂ ಇತ್ತು. ಈ ಪರ್ಸನ್ ನನ್ನ ಲೈಫಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಥರನೂ ನೀವೆಷ್ಟೋ ಸರಿ ಅನ್ಕೊಂಡಿದ್ದೀರಾ. ಆದ್ರೆ ಈ ಟೈಮಲ್ಲಿ ಅವರು ಒಂದು ಕಮಿಟ್ಮೆಂಟ್ಗಾಗ್ಲಿ ಯಾವುದೇ ವಿಷಯಕ್ಕೂ ಅವರು ರೆಡಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಕೆಲವಾರು ಪ್ರಾಬ್ಲಮ್ಗಳು ಇರಬಹುದು ಅವ್ರಿಗೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಇದೆ, ಲೀಗಲ್ ಪ್ರಾಬ್ಲಮ್ಸ್ ಇರಬಹುದು ಮನೆಯಲ್ಲಿ. ಈ ಟೈಮಲ್ಲಿ ಮೆಂಟಲಿ ಅವರು ಈ ಒಂದು ಕಮಿಟ್ಮೆಂಟ್ಗೆ ಅವರು ರೆಡಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಏಸ್ ಆಫ್ ಕಪ್ಸ್, ನಿಮ್ಮ ಭಾವನೆಗಳಿಗೆ ಅವರೀಗ ಸದ್ಯದಲ್ಲಿ ಸ್ಪಂದಿಸ್ತಾ ಇಲ್ಲ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ನೀವು ತುಂಬಾ ಸರಿ ಕೇಳಿದಾಗ ಅವ್ರಿಗೆ ಯಾವ ಡಿಸಿಷನ್ ಇಲ್ಲಿ ತಗೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಕೆಲವು ಪ್ರಾಬ್ಲಮ್ಸ್ಗಳು ಇರ್ಬೋದು ಅವ್ರಿಗೆ. ಆದ್ರೆ ಆ ವಿಷಯ ಬಂದಾಗ ಅವರು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಏನು ಹೇಳ್ತಾ ಇಲ್ಲ. ನನ್ಗಾಗ್ತಾ ಇಲ್ಲ ಅನ್ನೋದೊಂದೇ ಅವ್ರು ಹೇಳ್ತಾ ಇರೋದು. ನಿಮ್ಮ ಕರೆಗಳನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಮೆಸೇಜ್ಗಳನ್ನು ಕೇಳಿಸ್ಕೊತಾ ಇಲ್ಲ ಅವರು. ಅದರಿಂದ ನಿಮಗ್ ಮನ್ಸಿಗೆ ತುಂಬಾ ಬೇಜಾರಾಗಿದೆ, ಡಿಸಪಾಯಿಂಟ್ನೂ ಆಗಿದೆ ನಿಮ್ಗೆ. ಮುಂದೆ ಏನ್ ಮಾಡ್ಲಿ ನಾನು ಆ ಥರ ನೀವು ಅನ್ಕೊಂಡಿದ್ದೀರಾ. ಅದಕ್ಕೆ ಏನ್ ಕಾರ್ಡ್ಸ್ ಬರುತ್ತೆ, ಏನ್ ಹೇಳತ್ತೆ ಟ್ಯಾರೋ ಕಾರ್ಡ್ಸ್ ನೋಡೋಣ.
ಅವರು ಮನಸ್ಸು ಚೇಂಜ್ ಮಾಡ್ತಾರಾ ನಿಮಗೋಸ್ಕರ? ನೋಡೋಣ. ಯಾಕೆಂದ್ರೆ ಅವರು ಇಲ್ಲೊಂದು ಮೆಚ್ಯೂರ್ಡ್ ಪರ್ಸನ್ ಆಗಿ ಕಾಣ್ತಾ ಇದ್ದಾರೆ. ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್, ಹೈ ಪ್ರೀಸ್ಟೆಸ್, 3 of Pentacles, 7 of Pentacles, 4 of Wands, the Moon card. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನೋಡೋಣ. 9 of Pentacles, 2 of Cups, the Sun card. ವಾವ್. ಇಲ್ಲಿ ನಿಮ್ಮ ಪರ್ಸನ್ ಒಬ್ರು ತುಂಬಾ ಮೆಚ್ಯೂರ್ಡ್ ಪ್ರಾಕ್ಟಿಕಲ್ ಪರ್ಸನ್ ಆಗಿದ್ದಾರೆ. ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ ತುಂಬಾ ಸರಿ ಯೋಚನೆ ಮಾಡ್ತಾರೆ. ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ಸೆಲೆಬ್ರೇಷನ್ ಇದೆ, ಮತ್ತೆ 2 ಆಫ್ ಕಪ್ಸ್. ಇಬ್ರಲ್ಲೂ ಕಮಿಟ್ಮೆಂಟ್ ಆಗುತ್ತೆ. ಮುಂದೆ ಕಮಿಟ್ಮೆಂಟ್ ಆಗ್ಲಿ ಒಂದು ಡಿಸಿಷನ್ ಕೊಡಕ್ಕೆ ಅವ್ರದೇ ಟೈಮ್ ತಗೋತಾರೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದ್ರಿಂದ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಯಾವುದೇ ಭಾವನೆಗಳಿಗೆ ಸ್ಪಂದಿಸಕ್ಕೆ ಆಗ್ತಾ ಇಲ್ಲ ಸದ್ಯದಲ್ಲಿ. ಅವ್ರಿಗೆ ಮನೆಯಲ್ಲಿರೋ ಪ್ರಾಬ್ಲಮ್ಸ್ ಇರಬಹುದು, ಏನ್ ಪ್ರಾಬ್ಲಮ್ ಇಲ್ದಿದ್ರು ಅವ್ರಿಗೆ ಡಿಸಿಷನ್ ತಗೊಳಕ್ಕೂ ಒಂದೊಂದ್ಸರಿ ಹೆದರ್ತಾರೆ. ಆ ಥರ ವ್ಯಕ್ತಿತ್ವ ಅವ್ರದ್ದು. ಇಲ್ಲಿ ಅವರೊಂದು ಪ್ಯಾಷನೇಟ್ ಪರ್ಸನ್ ಆಗಿದ್ದಾರೆ. ನಿಮ್ಮನ್ನ ಕಂಡ್ರೆ ಇಷ್ಟ ಇದೆ ಅವ್ರಿಗೆ. ಆದ್ರೆ ಕೆಲವು ಸರಿ ಮನಸ್ಸು ತಡೀತಾ ಇದೆ, ಡಿಸಿಷನ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಮನಸ್ಸು. ಮನೆಯಲ್ಲಿ ಕೇಳಬೇಕು, ಅಥವಾ ಕ್ಯಾಸ್ಟ್ ಪ್ರಾಬ್ಲಮ್ಮು ಇರಬಹುದು. ಮನೇಲಿ ಹೇಳಿದ್ರೆ ಏನಂತಾರೆ ಆ ಥರನೂ ಇದೆ. ಈ ವಿಷಯದಲ್ಲಿ ಅವರು ಒಂದು ಸ್ವಲ್ಪ ಸೀಕ್ರೆಟ್ ಆಗಿದ್ದಾರೆ, ಏನು ಹೇಳ್ತಾ ಇಲ್ಲ. ಸದ್ಯಕ್ಕೆ ಅವ್ರು ಟೈಮ್ ತಗೊಂಡಿದ್ದಾರೆ, ನಿಮ್ಮ ಕಾಲ್ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಒಂದು ಕಮಿಟ್ಮೆಂಟ್ ತಗೊಳುತ್ತೆ. ಇಲ್ಲಿ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ಸೆಲೆಬ್ರೇಷನ್ ಇದೆ, ಕಮಿಟ್ಮೆಂಟು ಇದೆ. ನಿಮಗೆ 2 ಆಫ್ ಕಪ್ಸ್ ಬಂದಿದೆ. ಆದ್ರಿಂದ ಅವರ ಮನಸ್ಸು ಚೇಂಜ್ ಆಗಬೇಕು. ಇಲ್ಲೊಂದು ಯಾವುದೋ ಒಂದು ಹೆವಿ ಎನರ್ಜಿ ಇದೆ, ಅದು ಗ್ರಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಇಲ್ಲೊಂದು ಸನ್ ಕಾರ್ಡ್ ಇದೆ. ನಿಮ್ಮ ಮುಂದೆ ಒಂದು ಪಾಸಿಟಿವ್ ಚೇಂಜ್ ಇದೆ ನಿಮ್ಮ ಲೈಫಲ್ಲಿ. ಆ ಥರ ಇಲ್ಲಿ ಮೆಸೇಜಸ್ ಬರ್ತಾ ಇದೆ ನಿಮಗೆ. ಕೆಲವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಒಂದು ಡಿಸಿಷನ್ ತಗೋಬೇಕಾದ್ರೆ 4-6 ಸರಿ ಯೋಚನೆ ಮಾಡ್ತಾರೆ, ಸ್ವಲ್ಪ ಹೆದರ್ತಾರೆ. ಆ ಥರ ಪರ್ಸನಾಲಿಟಿ ನಿಮ್ಮ ಪರ್ಸನ್ದು. ಆದ್ರಿಂದ ಇಲ್ಲಿ ತುಂಬಾ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋತಾರೆ ಅವರು. ಆ ಥರ ಇಲ್ಲಿ ನಿಮಗೆ ಕಾರ್ಡ್ಸ್ ಬರ್ತಾ ಇದೆ. ಇದಕ್ಕೆ ಒರಾಕಲ್ ಮೆಸೇಜಸ್ ಏನ್ ಬರಬಹುದು? ಏಂಜಲ್ ಆನ್ಸರ್ಸ್ ನೋಡೋಣ. ಟ್ರಸ್ಟ್, ಇಲ್ಲಿ ಎ ಇಯರ್ ಫ್ರಮ್ ನೌ ಆ ಥರ ಇದೆ. ಇಫ್ ಯು ಬಿಲೀವ್, ಒನ್ ಮೋರ್, ಯು ಆರ್ ರೆಡಿ. ಬಾಟಮ್ ಆಫ್ ದಿ ಡೆಕ್ ರೊಮ್ಯಾನ್ಸ್ ಬರ್ತಾ ಇದೆ. ಟ್ರಸ್ಟ್, ಆದ್ರಿಂದ ಒಬ್ರನ್ನೊಬ್ರು ನಂಬಿಕೆ ಇಟ್ಕೋಬೇಕಾಗತ್ತೆ. ಇಲ್ಲಿ ಎ ಇಯರ್ ಫ್ರಮ್ ನೌ ಅವರು ಒಂದು ಡಿಸಿಷನ್ ತಗೊಳಕ್ಕೆ, ನಿಮ್ಮ ಕಮಿಟ್ಮೆಂಟ್ ಆಗೋಕೆ 1 ಇಯರ್ ಇಲ್ಲಿ ಹೇಳ್ತಾ ಇದೆ. ಇಫ್ ಯು ಬಿಲೀವ್, ಯು ಆರ್ ರೆಡಿ. ಆ ಥರ ನಿಮ್ಗೆ ಇಲ್ಲಿ ಮೆಸೇಜ್ಗಳಿದೆ. ಇಲ್ಲೊಂದು ನಂಬಿಕೆ ಇಟ್ಕೋಬೇಕಾಗತ್ತೆ ನೀವು. ಇನ್ನು 1 ವರ್ಷದಲ್ಲಿ ನಿಮ್ಮ ಮ್ಯಾರೇಜ್ ಆಗ್ಬೋದು, ಕಮಿಟ್ಮೆಂಟ್ ಆಗ್ಬೋದು, ನಡೆಯುತ್ತೆ ಅನ್ನೋದು ಹೇಳ್ತಾ ಇದೆ. ನಿಮ್ ಲೈಫು ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.